ಫಾಸ್ಟ್ ಬೌಲಿಂಗ್ ಅಂದ್ರೆ ಅಲೈನ್ಮೆಂಟು ಕಿವಿ ಹತ್ರ ಹೋದಾಗ ಚೆಕ್ಕಿಂಗೇ ಆಗೋದು. ಸೊ ಇದು ಸ್ಟಾಪ್ ಥ್ರೋಯಿಂಗ್ ಸ್ಟಾರ್ಟ್ ಬೌಲಿಂಗ್ ಸೀರೀಸು. ಯಾಕೆ ಚೆಕ್ಕಿಂಗ್ ಇಲ್ಲ ಆಗುತ್ತೆ ಕಿವಿ ಹತ್ರ ಹೋದಾಗ ಅಂದಾಗ, ನಿಮಗೆ ಐ ಆಮ್ ಅಂತ ಕೇಳಿರ್ಬೋದು. ಐ ಆಮ್ ಅಂದರೆ ಇಲ್ಲಲ್ಲ, ಕಿವಿ ಹತ್ರ ಹೋದಷ್ಟು ಬೆಂಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಐ ಆಮ್ ಏನು, ನಿಮಗೆ ಈ ಶೋಲ್ಡರ್ ಏನಿದೆಯಲ್ಲ, ಶೋಲ್ಡರ್ ಲೈನಿಂದ ಇಲ್ಲಿ ಸ್ಟ್ರೈಟ್ ಬಂದರೆ ಇದು ಐ ಆಮ್ ಆ್ಯಕ್ಷನ್ಸ್. ಇದು ಇಲ್ಲಿ ಹೋಗೋದಲ್ಲ. ನಾವೇನು ಮಾಡ್ತೀವಿ, ಚೆಕಿಂಗ್ನ ಸರಿ ಮಾಡೋದಕ್ಕೆ ಕಿವಿನ ಟಚ್ ಮಾಡಿ ಬೌಲಿಂಗ್ ಆ್ಯಕ್ಷನ್ ಮಾಡ್ತಾ ಇರ್ತೀವಿ. ಖಂಡಿತ ಅದರಿಂದ ಬೌಲಿಂಗ್ ಇಂಪ್ರೂವ್ ಆಗೋಲ್ಲ, ಚೆಕಿಂಗ್ ಕೂಡ ಹೋಗೋಲ್ಲ. ಯಾಕೆ ಏನು ಅಲೈನ್ಮೆಂಟ್ಸ್ ಏನಿದು. ಸೊ ಇಲ್ಲಿ ಎಷ್ಟು 12 o'clock ಇನ್ನೂ ಈ ಕಡೆ ಹೋದರೆ ನಿಮಗೆ ಇಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಬೇಸ್ಲೆಸ್ ಇದು. ಸೊ ಇಲ್ಲಿ ಜಾಸ್ತಿ ಏನಾಗುತ್ತೆ, ರೊಟೇಟರ್ ಕಾಫ್ ಜಾಸ್ತಿ ಯೂಸ್ ಆಗುತ್ತೆ. ನಮಗೇನು ಜಾಸ್ತಿ ಯೂಸ್ ಆಗಬೇಕಾಗಿರೋದು ಸ್ಕ್ಯಾಪ್ಯುಲರ್. ಇಲ್ಲಿ ಹಿಂದೆ ಏನಿದೆ ಈ ರೆಕ್ಕೆ ಥರ ಅಂತ ಏನು ಹೇಳ್ತೀವಲ್ಲ, ಸೊ ಇದು ಸ್ಕ್ಯಾಪ್ಯುಲರು. ಈ ಸ್ಕ್ಯಾಪ್ಯುಲರ್ನೇ ಯೂಸ್ ಮಾಡೋದು ಫಾಸ್ಟ್ ಬೌಲಿಂಗ್ಗೆ ಮೋಸ್ಟ್ ಎಫೆಕ್ಟಿವ್ ಆಗಲಿ. ಅದಕ್ಕೆ ನೀವು ನೋಡ್ಬೋದು, ಎಲ್ಲಿ ನಿಮಗೆ 140-150 ಬೌಲರ್ಸ್ ಎಲ್ಲ ಈ ಥರ ಸ್ಲಿಂಗಿ ಆ್ಯಕ್ಷನ್ ಇರುತ್ತೆ ಅಥವಾ ಇಲ್ಲಿವರೆಗೂ ಇರುತ್ತೆ. ಇಲ್ಲಿ ನಿಮಗೆ ತುಂಬ ರೇರ್ ಸಿಗೋದು. ಬಟ್ ಇಲ್ಲಿ ನಿಮಗೆ ಯಾಕೆಂದರೆ ಇಲ್ಲಿ ನಿಮಗೆ ಫುಲ್ಲು ಅಲೈನ್ಮೆಂಟು ನಿಮಗೆ ಫುಲ್ ಸಪೋರ್ಟ್ ಮಾಡುತ್ತೆ ಈ ಮಸಲ್ಸ್ನ ಯೂಸ್ ಮಾಡೋದಕ್ಕೆ. ಸೊ ಈ ಸ್ಕ್ಯಾಪ್ಯುಲರ್ನ ಯೂಸ್ ಮಾಡಿಕೊಂಡು ನಾವು ಫಾಸ್ಟ್ ಬೌಲಿಂಗ್ ಹಾಕುವಂಥದ್ದು. ಇಲ್ಲಿ ಹೋಗ್ತಿದ್ದಂಗೆ ಕಿವಿ ಹತ್ರ ಹೋಗ್ತಿದ್ದಂಗೆ ನಮಗೆ ಈ ಸ್ಕ್ಯಾಪ್ಯುಲರ್ ಯೂಸ್ ಮಾಡೋ ಕೆಪಾಸಿಟಿನೇ ಇರೋಲ್ಲ, ಬರೀ ರೊಟೇಟರ್ ಕಾಫಿಂದನೇ ಆಗ್ತಿರ್ತೀವಿ. ಅದರಿಂದ ಚೆಕಿಂಗ್ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ನಾವು ಫಸ್ಟ್ ಥಿಂಗ್ ಏನು ಮಾಡಬೇಕು, ಬೌಲಿಂಗ್ ಕಲಿಬೇಕಾದ್ರೆ ಅಂದರೆ ಎಸ್ಪೆಷಲಿ ಫಾಸ್ಟ್ ಬೌಲಿಂಗ್ ಆಗಲಿ ಅಥವಾ ಸ್ಪಿನ್ ಬೌಲಿಂಗ್ ಆಗಲಿ, ಚೆಕಿಂಗ್ ಪ್ರಾಬ್ಲಮ್ ಇದ್ದರೆ ಫಸ್ಟ್ ನಾವು ಈ ಮಸಲ್ಸ್ನ ಆ್ಯಕ್ಟಿವೇಟ್ ಮಾಡ್ಕೋಬೇಕು. ಯಾವ ರೀತಿ ಆ್ಯಕ್ಟಿವೇಟ್ ಮಾಡ್ಕೋಬೇಕು, ಇಲ್ಲಿಂದ ಸ್ಟ್ರೈಟಾಗಿ ತೊಗೊಂಡು ಶೋಲ್ಡರ್ ಅಲೈನ್ ಮೇಲೆ ಸ್ಟ್ರೈಟ್ ಮೇಲೆ ಎತ್ತಬೇಕು, ಕೆಳಗಡೆ ಬೀಳಬೇಕು. ಎಲ್ಬೋ ಬೆಂಡು ಆಗಬಾರ್ದು. ಮೇಲೆ ಎತ್ತಬೇಕು, ಕೆಳಗಡೆ ಬಿಡು, ಮೇಲೆ ಎತ್ತಬೇಕು, ಹೋಲ್ಡ್ ಮಾಡಬೇಕು, ಬಿಡಬೇಕು, ಸೊ ಈ ರೀತಿ ಮೂಮೆಂಟ್ಸ್ನ ಮಾಡಬೇಕು. ಆವಾಗ ಈ ಮಸಲ್ಸ್ ಆ್ಯಕ್ಟಿವೇಟ್ ಆಗುತ್ತೆ. ಖಂಡಿತ ಪೇಯ್ನ್ ಬರುತ್ತೆ. ನೀವು ಮಿನಿಮಮ್ 100 times ಮಾಡಬೇಕು. ಸಾಧ್ಯ ಆದರೆ ನೀವು ಮೇಲ್ಗಡೆ ಡಂಬಲ್ ಹೋಲ್ಡ್ ಮಾಡೋದಾದರೆ ಪುಷ್ ಕೆಳಗಡೆ ಮಾಡೋದಕ್ಕೆ ಅದು ಕೂಡ ಫೇರ್ ಇನಫ್. ಬಟ್ 100% ಪೇಯ್ನ್ ಬಂದೇ ಬರುತ್ತೆ. ಸೊ ಕಾಮನ್ ಅದು ಇಷ್ಟು ದಿನ ಯೂಸ್ ಮಾಡಿರಲಿಲ್ಲ, ಯೂಸ್ ಮಾಡಿದಾಗ ಪೇಯ್ನ್ ಖಂಡಿತ ಬಂದೇ ಬರುತ್ತೆ. ಸೊ ಗುಡ್ ಲಕ್.